ಹಾಯ್ ಫ್ರೆಂಡ್ಸ್, ಸೂಪರ್ ಸ್ಟಡಿ IKGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ PDO ಎಕ್ಸಾಮ್, KAS ಎಕ್ಸಾಮ್, BMTC ಎಕ್ಸಾಮ್, RTO ಎಕ್ಸಾಮ್ ಮತ್ತು PC ಎಕ್ಸಾಮನ್ನು ಪ್ರಿಪೇರ್ ಆಗ್ತಿದ್ರು, ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಒಂದು ವಿಡಿಯೋದಲ್ಲಿ 6ರಿಂದ 12ನೇ ತರಗತಿಯ ಪುಸ್ತಕದಿಂದ ತೆಗೆದ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IKGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡುತ್ತೇನೆ ಫ್ರೆಂಡ್ಸ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ವಿಡಿಯೋದ ಕೊನೆಯಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಮತ್ತು ನೀವು 50 ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನು ಗಳಿಸಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಅತಿ ಹೆಚ್ಚು ಕಾಳಿಂಗ ಸರ್ಪವಿರುವ ಸ್ಥಳ ಯಾವುದು? ಆಪ್ಷನ್ ನಂಬರ್ ಎ ಆಗುಂಬೆ, ಆಪ್ಷನ್ ನಂಬರ್ ಬಿ ಶಿವಮೊಗ್ಗ, ಆಪ್ಷನ್ ನಂಬರ್ ಸಿ ಹಾಸನ್, ಆಪ್ಷನ್ ನಂಬರ್ ಡಿ ಕೊಡಗು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಆಗುಂಬೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಹೆಚ್ಚು ಕಾಳಿಂಗ ಸರ್ಪವಿರುವ ಸ್ಥಳ ಬಂದ್ಬಿಟ್ಟು ಆಗುಂಬೆ ನೋಡಿ. ಪ್ರಶ್ನೆ 2, ಕಾಫಿಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ರಾಮನಗರ, ಆಪ್ಷನ್ ನಂಬರ್ ಬಿ ಚಿಕ್ಕಮಗಳೂರು, ಆಪ್ಷನ್ ನಂಬರ್ ಸಿ ಹಾಸನ, ಆಪ್ಷನ್ ನಂಬರ್ ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚಿಕ್ಕಮಗಳೂರು ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಫಿ ನಾಡು ಅಂತ ಚಿಕ್ಕಮಗಳೂರನ್ನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 3, ನಿತ್ಯ ಹರಿದ್ವರ್ಣ ಕಾಡುಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಪ್ಷನ್ ನಂಬರ್ ಎ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಬಿ ತುಮಕೂರು, ಆಪ್ಷನ್ ನಂಬರ್ ಸಿ ಆಗುಂಬೆ, ಆಪ್ಷನ್ ನಂಬರ್ ಡಿ ದಾಂಡೇಲೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಆಗುಂಬೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಗುಂಬೆಯಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳ ಸಂಶೋಧನಾ ಕೇಂದ್ರ ಇದೆ ಫ್ರೆಂಡ್ಸ್. ಪ್ರಶ್ನೆ 4, ಬಿಸಿಲೆ ಕಾಡುಗಳು ಕಂಡುಬರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಹಾಸನ್, ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ನಂಬರ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹಾಸನದಲ್ಲಿ ಬಿಸಿಲೆ ಕಾಡುಗಳು ಕಂಡುಬರುವ ಜಿಲ್ಲೆ ಹಾಸನ ಇದಾಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5, ಕರ್ನಾಟಕದ ಮುಳ್ಳಯ್ಯನಗಿರಿಯ ಎತ್ತರ ಎಷ್ಟು? ಆಪ್ಷನ್ ನಂಬರ್ ಎ 1500 ಮೀಟರ್, ಆಪ್ಷನ್ ನಂಬರ್ ಬಿ 1930 ಮೀಟರ್, ಆಪ್ಷನ್ ನಂಬರ್ ಸಿ 1239 ಮೀಟರ್, ಆಪ್ಷನ್ ನಂಬರ್ ಡಿ 1800 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 1930 ಮೀಟರ್ ಕರ್ನಾಟಕದ ಮುಳ್ಳಯ್ಯನಗಿರಿ ಎತ್ತರ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 6, ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಯಾದಗಿರಿ, ಆಪ್ಷನ್ ನಂಬರ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ನಂಬರ್ ಸಿ ಕೊಡಗು, ಆಪ್ಷನ್ ನಂಬರ್ ಡಿ ರಾಮನಗರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಕೊಡಗನ್ನು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 7, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ? ಆಪ್ಷನ್ ನಂಬರ್ ಎ ಹೈದರಾಬಾದ್, ಆಪ್ಷನ್ ನಂಬರ್ ಬಿ ಹರಿಯಾಣ, ಆಪ್ಷನ್ ನಂಬರ್ ಸಿ ಖಡಕ್ವಾಸ್ಲಾ, ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಖಡಕ್ವಾಸ್ಲಾದಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ಚಾರ್ಮುಡಿ ಘಾಟ್ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಬಾಗಲಕೋಟೆ ಮತ್ತು ಬೀದರ್, ಆಪ್ಷನ್ ನಂಬರ್ ಬಿ ಮಂಗಳೂರು ಮತ್ತು ಚಿಕ್ಕಮಗಳೂರು, ಆಪ್ಷನ್ ನಂಬರ್ ಸಿ ಮಂಗಳೂರು ಮತ್ತು ಉಡುಪಿ, ಆಪ್ಷನ್ ನಂಬರ್ ಡಿ ಮಂಗಳೂರು ಮತ್ತು ಹಾಸನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಂಗಳೂರು ಮತ್ತು ಚಿಕ್ಕಮಗಳೂರಲ್ಲಿ ಚಾರ್ಮುಡಿ ಘಾಟ್ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 9, ಪಶ್ಚಿಮ ಘಟ್ಟಗಳು ಯಾವಾಗ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿವೆ? ಆಪ್ಷನ್ ನಂಬರ್ ಎ ಜುಲೈ 12, 2012, ಆಪ್ಷನ್ ನಂಬರ್ ಬಿ ಜೂನ್ 5, 2011, ಆಪ್ಷನ್ ನಂಬರ್ ಸಿ ಜೂನ್ 5, 2007, ಆಪ್ಷನ್ ನಂಬರ್ ಡಿ ಜುಲೈ 10, 2018. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜುಲೈ 12, 2012ರಂದು ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ ಫ್ರೆಂಡ್ಸ್. ಪ್ರಶ್ನೆ 10, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಯಾವ ಸಮಿತಿ ಜಾರಿಗೆ ಬಂದಿದೆ? ಆಪ್ಷನ್ ನಂಬರ್ ಎ ಫಜಲ್ ಅಲಿ ಸಮಿತಿ, ಆಪ್ಷನ್ ನಂಬರ್ ಬಿ ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ ನಂಬರ್ ಸಿ ದಿನೇಶ್ ಗೋಸ್ವಾಮಿ ಸಮಿತಿ, ಆಪ್ಷನ್ ನಂಬರ್ ಡಿ ಚಂದ್ರಶೇಖರ್ ಸಮಿತಿ.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಚಂದ್ರಶೇಖರಯ್ಯ ಸಮಿತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಯಾದಗಿರಿ, ಆಪ್ಷನ್ ನಂಬರ್ ಬಿ ವಿಜಯಪುರ, ಆಪ್ಷನ್ ನಂಬರ್ ಸಿ ರಾಮನಗರ, ಆಪ್ಷನ್ ನಂಬರ್ ಡಿ ಬಾಗಲಕೋಟೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಿಜಯಪುರ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಜಯಪುರನ ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಕಪ್ಪತ್ತಗುಡ್ಡ ಕಂಡುಬರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಬೆಳಗಾವಿ, ಆಪ್ಷನ್ ನಂಬರ್ ಬಿ ಚಿಕ್ಕಬಳ್ಳಾಪುರ, ಆಪ್ಷನ್ ನಂಬರ್ ಸಿ ಗದಗ, ಆಪ್ಷನ್ ನಂಬರ್ ಡಿ ಚಾಮರಾಜನಗರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಗದಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಗದಗ್ನಲ್ಲಿ ಕಪ್ಪತ್ತಗುಡ್ಡ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 13. ಚಾಮುಂಡಿ ದೇವಾಲಯಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ನಂಬರ್ ಎ ದೊಡ್ಡ ದೇವರಾಜ ಒಡೆಯರ್, ಆಪ್ಷನ್ ನಂಬರ್ ಬಿ ಕಂಠಿ ನರಸಿಂಹರಾಜ ಒಡೆಯರ್, ಆಪ್ಷನ್ ನಂಬರ್ ಸಿ ದಿವಾನ್ ರಂಗಾಚಾರ್ಲೋ, ಆಪ್ಷನ್ ನಂಬರ್ ಡಿ ಚಿಕ್ಕ ದೇವರಾಜ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ದೊಡ್ಡ ದೇವರಾಜ ಒಡೆಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಮಲಗಿರುವ ಬುದ್ಧ ವಿಗ್ರಹ ಕಂಡುಬರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಹಾಸನ್, ಆಪ್ಷನ್ ನಂಬರ್ ಬಿ ರಾಮನಗರ, ಆಪ್ಷನ್ ನಂಬರ್ ಸಿ ಚಿಕ್ಕಬಳ್ಳಾಪುರ, ಆಪ್ಷನ್ ನಂಬರ್ ಡಿ ಯಾದಗಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಯಾದಗಿರಿಯಲ್ಲಿ ಮಲಗಿರುವ ಬುದ್ಧನ ವಿಗ್ರಹ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15. ಕರ್ನಾಟಕದ ಉಪ್ಪು ನೀರಿನ ನದಿ ಯಾವುದು? ಆಪ್ಷನ್ ನಂಬರ್ ಎ ಗೋದಾವರಿ ನದಿ, ಆಪ್ಷನ್ ನಂಬರ್ ಬಿ ಡೋಣಿ ನದಿ, ಆಪ್ಷನ್ ನಂಬರ್ ಸಿ ನರ್ಮದಾ ನದಿ, ಆಪ್ಷನ್ ನಂಬರ್ ಡಿ ಕಾವೇರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕರ್ನಾಟಕದ ಉಪ್ಪಿನ ನೀರಿನ ನದಿ ಬಂದ್ಬಿಟ್ಟು ಡೋಣಿ ನದಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 16. ಆದಿಚುಂಚನಗಿರಿ ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಆಪ್ಷನ್ ನಂಬರ್ ಎ ಜಿಂಕೆಗಳಿಗೆ, ಆಪ್ಷನ್ ನಂಬರ್ ಬಿ ಹುಲಿಗಳಿಗೆ, ಆಪ್ಷನ್ ನಂಬರ್ ಸಿ ಆನೆಗಳಿಗೆ, ಆಪ್ಷನ್ ನಂಬರ್ ಡಿ ನವಿಲುಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ನವಿಲುಗಳಿಗೆ ಆದಿಚುಂಚನಗಿರಿ ಪ್ರಸಿದ್ಧಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 17. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಎರಡನೇ ಏಕಶಿಲಾ ಬೆಟ್ಟ ಯಾವುದು? ಆಪ್ಷನ್ ನಂಬರ್ ಎ ಮಧುಗಿರಿ ಬೆಟ್ಟ, ಆಪ್ಷನ್ ನಂಬರ್ ಬಿ ಕಪ್ಪತ್ತಗುಡ್ಡ, ಆಪ್ಷನ್ ನಂಬರ್ ಸಿ ನಂಬಿ ಬೆಟ್ಟ, ಆಪ್ಷನ್ ನಂಬರ್ ಡಿ ಮುಳ್ಳಯ್ಯನಗಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಮಧುಗಿರಿ ಬೆಟ್ಟ ಏಷ್ಯಾದಲ್ಲಿ ಅತಿ ದೊಡ್ಡ ಎರಡನೇ ಏಕಶಿಲಾ ಬೆಟ್ಟ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 18. ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಕಲಬುರಗಿ, ಆಪ್ಷನ್ ನಂಬರ್ ಬಿ ರಾಯಚೂರು, ಆಪ್ಷನ್ ನಂಬರ್ ಸಿ ಬಳ್ಳಾರಿ, ಆಪ್ಷನ್ ನಂಬರ್ ಡಿ ಹಾವೇರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಯಚೂರು ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಯಚೂರಿನಲ್ಲಿ ದೋ ಅಬ್ ಜಿಲ್ಲೆಗಳು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 19. ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಪೂರ್ವ ಘಟ್ಟಗಳು, ಆಪ್ಷನ್ ನಂಬರ್ ಬಿ ದಕ್ಷಿಣದ ಅರಣ್ಯಗಳು, ಆಪ್ಷನ್ ನಂಬರ್ ಸಿ ಪಶ್ಚಿಮ ಘಟ್ಟಗಳು, ಆಪ್ಷನ್ ನಂಬರ್ ಡಿ ತೀರ ಪ್ರದೇಶಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪಶ್ಚಿಮ ಘಟ್ಟಗಳನ್ನು ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 20. ಕರ್ನಾಟಕದ ಊಟಿ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಶಿವಮೊಗ್ಗ, ಆಪ್ಷನ್ ನಂಬರ್ ಬಿ ಹಾವೇರಿ, ಆಪ್ಷನ್ ನಂಬರ್ ಸಿ ಬಾಗಲಕೋಟೆ, ಆಪ್ಷನ್ ನಂಬರ್ ಡಿ ಚಿತ್ರದುರ್ಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಚಿತ್ರದುರ್ಗ ಅಂತ ಹೇಳಿ ಫ್ರೆಂಡ್ಸ್. ಕರ್ನಾಟಕದ ಊಟಿ ಅಂತ ಚಿತ್ರದುರ್ಗನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 21. ವಾಯುಗುಣ ಪದ ಮೊದಲಿಗೆ ಬಳಸಿದವರು ಯಾರು? ಆಪ್ಷನ್ ನಂಬರ್ ಎ ಅರಿಸ್ಟಾಟಲ್, ಆಪ್ಷನ್ ನಂಬರ್ ಬಿ ಅಲೆಕ್ಸಾಂಡರ್ ಗಾಡ್ವಿನ್, ಆಪ್ಷನ್ ನಂಬರ್ ಸಿ ಅಲೆಕ್ಸಾಂಡರ್ ಹಂಬೋಲ್ಟ್, ಆಪ್ಷನ್ ನಂಬರ್ ಡಿ ರಂಗನಾಥ್ ಚಟರ್ಜಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಲೆಕ್ಸಾಂಡರ್ ಹಂಬೋಲ್ಟ್ ಅವರು ವಾಯುಗುಣ ಪದವನ್ನು ಮೊದಲಿಗೆ ಬಳಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 22. ಕರ್ನಾಟಕ ಯಾವ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ನೈಋತ್ಯ ಮ್ಯಾನ್ಸೂನ್, ಆಪ್ಷನ್ ನಂಬರ್ ಬಿ ಉಷ್ಣವಲಯದ ಮ್ಯಾನ್ಸೂನ್, ಆಪ್ಷನ್ ನಂಬರ್ ಸಿ
ವಲಯದ ಮಾರುತಗಳು. ಆಪ್ಷನ್ ನಂಬರ್ ಡಿ ನಿವೃತ್ತಿ ಮಾನ್ಸೂನ್ ನಿರ್ಗಮನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉಷ್ಣವಲಯದ ಮ್ಯಾನ್ಸೂನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23 ಆಗುಂಬೆ ಘಾಟ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಶಿವಮೊಗ್ಗ ಮತ್ತು ಮಂಡ್ಯ. ಆಪ್ಷನ್ ನಂಬರ್ ಬಿ ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ. ಆಪ್ಷನ್ ನಂಬರ್ ಸಿ ಶಿವಮೊಗ್ಗ ಮತ್ತು ಉಡುಪಿ. ಆಪ್ಷನ್ ನಂಬರ್ ಡಿ ಶಿವಮೊಗ್ಗ ಮತ್ತು ಹಾಸನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್ ಆಗುಂಬೆ ಘಾಟು. ಪ್ರಶ್ನೆ 24 ಹವಾಮಾನ ಶಬ್ದವನ್ನು ಮೊದಲು ಬಳಸಿದವರು ಯಾರು? ಆಪ್ಷನ್ ನಂಬರ್ ಎ ಭಾಸ್ಕರ್. ಆಪ್ಷನ್ ನಂಬರ್ ಬಿ ಪ್ಲೇಟೋ. ಆಪ್ಷನ್ ನಂಬರ್ ಸಿ ಅಲೆಕ್ಸಾಂಡರ್. ಆಪ್ಷನ್ ನಂಬರ್ ಡಿ ಅರಿಸ್ಟಾಟಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅರಿಸ್ಟಾಟಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25 ಹುಲಿಕಲ್ ಘಾಟ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಬಾಗಲಕೋಟೆ ಮತ್ತು ಬೆಳಗಾವಿ. ಆಪ್ಷನ್ ನಂಬರ್ ಬಿ ಶಿವಮೊಗ್ಗ ಮತ್ತು ಕುಂದಾಪುರ. ಆಪ್ಷನ್ ನಂಬರ್ ಸಿ ಕುಂದಾಪುರ ಮತ್ತು ಉಡುಪಿ. ಆಪ್ಷನ್ ನಂಬರ್ ಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶಿವಮೊಗ್ಗ ಮತ್ತು ಕುಂದಾಪುರದಲ್ಲಿ ಹುಲಿಕಲ್ ಘಾಟ್ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 26 ವಾಯುಗುಣ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನೆನ್ನುವರು? ಆಪ್ಷನ್ ನಂಬರ್ ಎ ಪೆಟ್ರೋಲಾಜಿ. ಆಪ್ಷನ್ ನಂಬರ್ ಬಿ ಕ್ಲೈಮೆಟ್ಲಾಜಿ. ಆಪ್ಷನ್ ನಂಬರ್ ಸಿ ಪೋಟೋಮೊಲಾಜಿ. ಆಪ್ಷನ್ ನಂಬರ್ ಡಿ ಪೋಮೊಲಾಜಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕ್ಲೈಮೆಟ್ಲಾಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ವಾಯುಗುಣ ಕುರಿತ ಅಧ್ಯಯನ ಮಾಡುವುದಕ್ಕೆ ಕ್ಲೈಮೆಟ್ಲಾಜಿ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 27 ಭಾರತದ ಹವಾಮಾನ ಸಂಸ್ಥೆ ಎಲ್ಲಿದೆ? ಆಪ್ಷನ್ ನಂಬರ್ ಎ ಕಲ್ಕತ್ತಾ. ಆಪ್ಷನ್ ನಂಬರ್ ಬಿ ಪುಣೆ. ಆಪ್ಷನ್ ನಂಬರ್ ಸಿ ಚೆನ್ನೈ. ಆಪ್ಷನ್ ನಂಬರ್ ಡಿ ಮದ್ರಾಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಪುಣೆಯಲ್ಲಿ ಭಾರತದ ಹವಾಮಾನ ಸಂಸ್ಥೆ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 28 ನೈಋತ್ಯ ಮ್ಯಾನ್ಸೂನ್ಗಳ ಕಾಲ ಯಾವುದು? ಆಪ್ಷನ್ ನಂಬರ್ ಎ ಜುಲೈ ಮತ್ತು ಆಗಸ್ಟ್. ಆಪ್ಷನ್ ನಂಬರ್ ಬಿ ಜನವರಿ ಮತ್ತು ಮಾರ್ಚ್. ಆಪ್ಷನ್ ನಂಬರ್ ಸಿ ಮಾರ್ಚ್ ಮತ್ತು ಏಪ್ರಿಲ್. ಆಪ್ಷನ್ ನಂಬರ್ ಡಿ ಜೂನ್ ಮತ್ತು ಸೆಪ್ಟೆಂಬರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಜೂನ್ ಮತ್ತು ಸೆಪ್ಟೆಂಬರ್ನಲ್ಲಿ ನೈಋತ್ಯ ಮ್ಯಾನ್ಸೂನ್ಗಳ ಕಾಲ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 29 ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣ ದಾಖಲಾದ ಸ್ಥಳ ಯಾವುದು? ಆಪ್ಷನ್ ನಂಬರ್ ಎ ಬಾಗಲಕೋಟೆ. ಆಪ್ಷನ್ ನಂಬರ್ ಬಿ ಯಾದಗಿರಿ. ಆಪ್ಷನ್ ನಂಬರ್ ಸಿ ಬಳ್ಳಾರಿ. ಆಪ್ಷನ್ ನಂಬರ್ ಡಿ ರಾಯಚೂರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ರಾಯಚೂರಿನಲ್ಲಿ ಅತಿ ಹೆಚ್ಚು ಉಷ್ಣ ದಾಖಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 30 ಬೇಸಿಗೆ ಕಾಲ ಯಾವ ತಿಂಗಳಿನಲ್ಲಿ ಬರುತ್ತದೆ? ಆಪ್ಷನ್ ನಂಬರ್ ಎ ಮಾರ್ಚ್ ಮತ್ತು ಮೇ. ಆಪ್ಷನ್ ನಂಬರ್ ಬಿ ಮಾರ್ಚ್ ಮತ್ತು ಜನವರಿ. ಆಪ್ಷನ್ ನಂಬರ್ ಸಿ ಜೂನ್ ಮತ್ತು ಸೆಪ್ಟೆಂಬರ್. ಆಪ್ಷನ್ ನಂಬರ್ ಡಿ ನವೆಂಬರ್ ಮತ್ತು ಡಿಸೆಂಬರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಬೇಸಿಗೆ ಕಾಲ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 31 ಯಾವ ದಿನದಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ? ಆಪ್ಷನ್ ನಂಬರ್ ಎ ಏಪ್ರಿಲ್ 5. ಆಪ್ಷನ್ ನಂಬರ್ ಬಿ ಫೆಬ್ರವರಿ 3. ಆಪ್ಷನ್ ನಂಬರ್ ಸಿ ಜೂನ್ 5. ಆಪ್ಷನ್ ನಂಬರ್ ಡಿ ಮಾರ್ಚ್ 21. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ ಫ್ರೆಂಡ್ಸ್. ಪ್ರಶ್ನೆ 32 ಸ್ಥಳೀಯ ಮಾರುತಗಳನ್ನು ಹೊತ್ತು ತರುವ ಮಳೆಯನ್ನು ಏನೆನ್ನುವರು? ಆಪ್ಷನ್ ನಂಬರ್ ಎ ಉಷ್ಣವಲಯದ ಮಳೆ. ಆಪ್ಷನ್ ನಂಬರ್ ಬಿ ಸಮಶೀತೋಷ್ಣ ಮಳೆ. ಆಪ್ಷನ್ ನಂಬರ್ ಸಿ ಬೆಂಕಿ ಮಳೆ. ಆಪ್ಷನ್ ನಂಬರ್ ಡಿ ಪರಿಸರಣ ಮಳೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಪರಿಸರಣ ಮಳೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವು ಸ್ಥಳೀಯ ಮಾರುತಗಳನ್ನು ಹೊತ್ತು ಮಳೆಯನ್ನು ಉಂಟು ಮಾಡುತ್ತವೆ ಫ್ರೆಂಡ್ಸ್. ಪ್ರಶ್ನೆ 33 ಕಾಲಬೈಸಾಖಿ ಮಾರುತಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಪಂಜಾಬ್. ಆಪ್ಷನ್ ನಂಬರ್ ಬಿ ರಾಜಸ್ಥಾನ್. ಆಪ್ಷನ್ ನಂಬರ್ ಸಿ ಪಂಜಾಬ್. ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಮಾರುತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 34 ಭಾರತದಲ್ಲಿ ಅತಿ ಹೆಚ್ಚು ಉಷ್ಣ ದಾಖಲಾದ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ
ಗುಜರಾತ್. ಆಪ್ಷನ್ ನಂಬರ್ ಬಿ ರಾಜಸ್ಥಾನ್. ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್. ಆಪ್ಷನ್ ನಂಬರ್ ಡಿ ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಉಷ್ಣ ದಾಖಲಾದ ರಾಜ್ಯ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 35. ಭಾರತದಲ್ಲಿ ಚಂಡಮಾರುತಗಳ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಪ್ಷನ್ ನಂಬರ್ ಎ ಮುಂಬೈ. ಆಪ್ಷನ್ ನಂಬರ್ ಬಿ ಚೆನ್ನೈ. ಆಪ್ಷನ್ ನಂಬರ್ ಸಿ ಕೋಲ್ಕತ್ತಾ. ಆಪ್ಷನ್ ನಂಬರ್ ಡಿ ಪುಣೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಚೆನ್ನೈನಲ್ಲಿ ಚಂಡಮಾರುತಗಳ ಸಂಶೋಧನಾ ಸಂಸ್ಥೆ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 36. ಮಣ್ಣಿನಲ್ಲಿ ಇರುವ ಆಮ್ಲ ಯಾವುದು? ಆಪ್ಷನ್ ನಂಬರ್ ಎ ಟಾರ್ಟರಿಕ್ ಆಮ್ಲ. ಆಪ್ಷನ್ ನಂಬರ್ ಬಿ ಪೋಲಿಕ್ ಆಮ್ಲ. ಆಪ್ಷನ್ ನಂಬರ್ ಸಿ ಹ್ಯೂಮಿಕ್ ಆಮ್ಲ. ಆಪ್ಷನ್ ನಂಬರ್ ಡಿ ಅಸಿಟಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 37. ವಿಶ್ವ ಮಣ್ಣು ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ ಎ ಡಿಸೆಂಬರ್ 5. ಆಪ್ಷನ್ ನಂಬರ್ ಬಿ ಜನವರಿ 2. ಆಪ್ಷನ್ ನಂಬರ್ ಸಿ ಡಿಸೆಂಬರ್ 2. ಆಪ್ಷನ್ ನಂಬರ್ ಡಿ ಅಕ್ಟೋಬರ್ 2, 21. ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಎ ಡಿಸೆಂಬರ್ 5ರಂದು ವಿಶ್ವ ಮಣ್ಣಿನ ದಿನ ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 38. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೇನುವರು? ಆಪ್ಷನ್ ನಂಬರ್ ಎ ಎಂಟಮಾಲಜಿ. ಆಪ್ಷನ್ ನಂಬರ್ ಬಿ ಫೋಟೋಮಾಲಜಿ. ಆಪ್ಷನ್ ನಂಬರ್ ಸಿ ಪೆಟ್ರೋಲಾಜಿ. ಆಪ್ಷನ್ ನಂಬರ್ ಡಿ ಪೋಮೋಲಾಜಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಪೆಟ್ರೋಲಾಜಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಪ್ರಶ್ನೆ 39. ಭಾರತ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಪ್ಷನ್ ನಂಬರ್ ಎ ಮಹಾರಾಷ್ಟ್ರದ ನಾಗ್ಪುರ್. ಆಪ್ಷನ್ ನಂಬರ್ ಬಿ ಮಧ್ಯಪ್ರದೇಶದ ಭೋಪಾಲ್. ಆಪ್ಷನ್ ನಂಬರ್ ಸಿ ರಾಜಸ್ಥಾನದ ಜೈಪುರ್. ಆಪ್ಷನ್ ನಂಬರ್ ಡಿ ಹರಿಯಾಣದ ಚಂಡೀಗಢ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 40. ರೆಗರ್ ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ? ಆಪ್ಷನ್ ನಂಬರ್ ಎ ಕಡಲೆ. ಆಪ್ಷನ್ ನಂಬರ್ ಬಿ ಸಜ್ಜೆ. ಆಪ್ಷನ್ ನಂಬರ್ ಸಿ ಜೋಳ. ಆಪ್ಷನ್ ನಂಬರ್ ಡಿ ಹತ್ತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಹತ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ರೆಗರ್ ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 41. ಮಣ್ಣಿನಲ್ಲಿ pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಏನೆನ್ನುವರು? ಆಪ್ಷನ್ ನಂಬರ್ ಎ ಆಕ್ಸೈಡ್. ಆಪ್ಷನ್ ನಂಬರ್ ಬಿ ಹೈಡ್ರಾಕ್ಸೈಡ್. ಆಪ್ಷನ್ ನಂಬರ್ ಸಿ ಆಮ್ಲೀಯ. ಆಪ್ಷನ್ ನಂಬರ್ ಡಿ ಕ್ಷಾರೀಯ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಆಮ್ಲೀಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 42. ಮಣ್ಣನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ನಂಬರ್ ಎ 3. ಆಪ್ಷನ್ ನಂಬರ್ ಬಿ 2. ಆಪ್ಷನ್ ನಂಬರ್ ಸಿ 5. ಆಪ್ಷನ್ ನಂಬರ್ ಡಿ 4. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 4 ಅಂತ ಹೇಳ್ಬೋದು ಫ್ರೆಂಡ್ಸ್. ಮಣ್ಣಿನಲ್ಲಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 43. ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಯಾದಗಿರಿ. ಆಪ್ಷನ್ ನಂಬರ್ ಬಿ ಹಾವೇರಿ. ಆಪ್ಷನ್ ನಂಬರ್ ಸಿ ವಿಜಯಪುರ. ಆಪ್ಷನ್ ನಂಬರ್ ಡಿ ಬಾಗಲಕೋಟೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹಾವೇರಿಯಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಜಿಲ್ಲೆ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 44. ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ನಂಬರ್ ಬಿ ಹರಿಯಾಣ. ಆಪ್ಷನ್ ನಂಬರ್ ಸಿ ಕರ್ನಾಟಕ. ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 45. ಕೆಂಪು ಮಣ್ಣಿನಲ್ಲಿರುವ ಮೂಲ ಯಾವುದು? ಆಪ್ಷನ್ ನಂಬರ್ ಎ ಮೆಗ್ನೀಸಿಯಂ. ಆಪ್ಷನ್ ನಂಬರ್ ಬಿ ಕಬ್ಬಿಣದ ಆಕ್ಸೈಡ್. ಆಪ್ಷನ್ ನಂಬರ್ ಸಿ ಕಾರ್ಬನಿಕ್. ಆಪ್ಷನ್ ನಂಬರ್ ಡಿ ಫೆರಾಸೈಡ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಬ್ಬಿಣದ ಆಕ್ಸೈಡ್ ಕೆಂಪು ಮಣ್ಣಿನ ಮೂಲ ಆಗಿದೆ ಫ್ರೆಂಡ್ಸ್ ಇದು.
ಪ್ರಶ್ನೆ 46. ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ತುಮಕೂರು, ಆಪ್ಷನ್ ನಂಬರ್ ಬಿ ಹಾವೇರಿ, ಆಪ್ಷನ್ ನಂಬರ್ ಸಿ ಯಾದಗಿರಿ, ಆಪ್ಷನ್ ನಂಬರ್ ಡಿ ಚಿತ್ರದುರ್ಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ತುಮಕೂರಿನಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 47. ಜಂಬಿಟ್ಟಿಗೆ ಮಣ್ಣಿನ ಆಹಾರ ಸೇವನೆಯಿಂದ ಯಾವ ರೋಗ ಉಂಟಾಗುತ್ತದೆ? ಆಪ್ಷನ್ ನಂಬರ್ ಎ ಮಲೇರಿಯಾ, ಆಪ್ಷನ್ ನಂಬರ್ ಬಿ ರಿಕೆಟ್ಸ್, ಆಪ್ಷನ್ ನಂಬರ್ ಸಿ ನ್ಯೂಮೇನಿಯಾ, ಆಪ್ಷನ್ ನಂಬರ್ ಡಿ ಗಳಗಂಡ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಗಳಗಂಡ ರೋಗವು ಜಂಬಿಟ್ಟಿಗೆ ಮಣ್ಣಿನ ಆಹಾರ ಸೇವನೆಯಿಂದ ಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 48. ಕಪ್ಪು ಮಣ್ಣಿನ ಮೂಲ ಯಾವುದು? ಆಪ್ಷನ್ ನಂಬರ್ ಎ ಬಸಾಲ್ಟ್ ಶಿಲೆ, ಆಪ್ಷನ್ ನಂಬರ್ ಬಿ ಕೆತ್ತನೆ ಶಿಲೆ, ಆಪ್ಷನ್ ನಂಬರ್ ಸಿ ಸಡಿಲಿಕೆ ಮಣ್ಣು, ಆಪ್ಷನ್ ನಂಬರ್ ಡಿ ಕಲ್ಲುಗಳ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬಸಾಲ್ಟ್ ಶಿಲೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕಪ್ಪು ಮಣ್ಣಿನ ಮೂಲ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 49. ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಬಿ ಗೋವಾ, ಆಪ್ಷನ್ ನಂಬರ್ ಸಿ ತೆಲಂಗಾಣ, ಆಪ್ಷನ್ ನಂಬರ್ ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 50. ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಕೇಂದ್ರ ಎಲ್ಲಿದೆ? ಆಪ್ಷನ್ ನಂಬರ್ ಎ ಉಡುಪಿ, ಆಪ್ಷನ್ ನಂಬರ್ ಬಿ ಆಗುಂಬೆ, ಆಪ್ಷನ್ ನಂಬರ್ ಸಿ ಗೌರಿಬಿದನೂರು, ಆಪ್ಷನ್ ನಂಬರ್ ಡಿ ಮಡಿಕೇರಿ. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.